ಹಾಯ್ ಹಲೋ ನಮಸ್ತೆ. ನಾನು ದೇವರಾಜ್, ಇಂಡೋಲೆನ್ಸ್ ಬೆಂಗಳೂರು. ನಮ್ಮ ಕರ್ನಾಟಕದ ಉದ್ಯಮಿಗಳು, ಸ್ನೇಹಿತರು ಭಾಳಷ್ಟು ಜನ ಇಂಡಸ್ಟ್ರಿಯಲ್ಲಿ ತಮಗಾಗ್ತಾ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ಹೇಳಿಕೊಂಡ್ರು. ಈ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅನುಕೂಲ ಆಗ್ಬೋದು, ಅನುಕೂಲ ಪಡ್ಕೊಳ್ಳಿ. ಯಾಕಂದರೆ ನಾವೊಂದು ಕಮ್ಯುನಿಟಿಯಲ್ಲಿ ಇದ್ದೀವಿ, ಈ ಒಂದು ಇಂಡಸ್ಟ್ರಿಯಿಂದ ನಾವು ಬಿಸ್ನೆಸ್ನ ತಗೊಳ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ ಅಂದಾಗ ಒಬ್ರಿಗೊಬ್ರು ಸಹಕಾರ ಆಗಬೇಕು. ಸ್ನೇಹಿತರೆ, ನಮ್ಮ ವ್ಯಾಪಾರ ಕಳೆದುಕೊಳ್ಳಲಿಕ್ಕೆ ಬಹುಮುಖ್ಯ ಕಾರಣಗಳನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಯಾಕೆ ಇಂಡಸ್ಟ್ರಿ ಸೋತಿದೆ ಅಂತ. ಸ್ನೇಹಿತರೆ, 3 ರೀತಿಯಾದಂಥ ವ್ಯವಹಾರಸ್ಥರಿದ್ದಾರೆ. ಒಂದು, ದೊಡ್ಡ ಪ್ರಮಾಣದ ಬ್ರ್ಯಾಂಡ್ಗಳು, ಉದಾಹರಣೆ ಟಾಟಾ, ರಿಲಯನ್ಸ್, ಈ ಥರದವರು ಇಂಡಸ್ಟ್ರಿಯಲ್ಲಿರ್ತಕ್ಕಂಥ ಆದಾಯವನ್ನು ನೋಡಿ ತಮ್ಮ ಬ್ರ್ಯಾಂಡ್ ಲೆಜಿಸಿಯನ್ನು ಕಂಟಿನ್ಯೂ ಮಾಡೋದಕ್ಕೋಸ್ಕರ ಬರ್ತಕ್ಕಂಥವ್ರು. ಮತ್ತೊಂದು, ಸ್ಟಾರ್ಟಪ್ಸ್, ಮಾರ್ಕೆಟ್ನಲ್ಲಿರ್ತಕ್ಕಂಥ ನ್ಯೂನ್ಯತೆಯನ್ನು ಗಮನಿಸಿ ಮಾರುಕಟ್ಟೆಗೆ ಏನು ಅವಶ್ಯಕತೆ ಇದೆ ಅದನ್ನು ಅವ್ರಿಗೆ ಪೂರೈಸಿ ಅದರಿಂದ ದುಡ್ಡು ಗಳಿಸ್ತಕ್ಕಂಥದ್ದು. ಇದು ದೊಡ್ಡ ಪ್ರಮಾಣದ ಒಂದು ಸ್ಟಾರ್ಟಪ್ಸ್ ಆಗಿರುತ್ತೆ. ಈ ಪಾನಿಪುರಿ ಅಂಗಡಿ ಮಾಡಿದೆ, ಏನೋ ಒಂದು ಕಬಾಬ್ ಇದು ಮಾಡಿದೆ, ಯಾವುದೋ ಒಂದು ಚಿಕ್ಕದು ಸಲೂನ್ ಮಾಡಿದೆ, ಇದೆಲ್ಲ ಸ್ಟಾರ್ಟಪ್ಸ್ ಅಲ್ಲ. ಈ ರೀತಿಯಾದಂಥ ಯಾವುದನ್ನು ನೀವು ಸ್ಟಾರ್ಟಪ್ಸ್ ಅಂದ್ಕೋಬೇಡಿ. ಸ್ಟಾರ್ಟಪ್ಸ್ ಥಾಟ್ ಯಾವಾಗಲೂ ಮಾರುಕಟ್ಟೆಯಲ್ಲಿ ಇಲ್ಲದೆ ಇರೋದನ್ನು, ಅಂದರೆ ಅವಶ್ಯಕತೆ ಆಗಿರೋದನ್ನು ಕೈಗೆಟುಕುವ ಬೆಲೆಯಲ್ಲಿ ಕೊಟ್ಟು ದೊಡ್ಡ ಪ್ರಮಾಣದ ಒಂದು ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಸ್ಟಾರ್ಟಪ್ಸ್. ಇವೆರಡರ ನಡುವೆ, ಬ್ರ್ಯಾಂಡ್ ಲೆಜೆಸಿ ಮತ್ತು ಸ್ಟಾರ್ಟಪ್ಸ್ಗಳ ನಡುವೆ ಬರೋದು ಸ್ಥಳೀಯ ವ್ಯಾಪಾರಿ. ಸ್ಥಳೀಯ ವ್ಯಾಪಾರಿ ಯಾವಾಗಲೂ ಉದ್ದೇಶ ಏನಾಗಿರುತ್ತೆ ಅಂದರೆ, ನಾನು ವ್ಯಾಪಾರ ಮಾಡಬೇಕು, ನನ್ನ ಬದುಕು ನಡೆಸಬೇಕು, ನನ್ನ ಫ್ಯಾಮಿಲಿ ನಡೆಸಬೇಕು. ಹಾಗಾಗಿ ಅವನಿಗೆ ಯಾವುದೇ ರೀತಿ ಲಿಮಿಟ್ಸ್ ಇರೋದಿಲ್ಲ. ಆಮೇಲೆ ಯಾವುದೇ ರೀತಿ ಅವನಿಗೆ ಕಟ್ಟುಪಾಡುಗಳು ಇರೋದಿಲ್ಲ. ಅವನದೇ ಆದಂಥ ಒಂದು ಸಿಸ್ಟಮಲ್ಲಿ ಅವನು ಬಿಸ್ನೆಸ್ನ ಪ್ರಾರಂಭಿಸ್ತಾನೆ. ಇಲ್ಲಿ ಅವನಿಗೇನು ತೊಂದರೆ ಆಗುತ್ತೆ ಅನ್ನೋದನ್ನು ನಾನು ವಿವರಿಸ್ತೇನೆ. ದೊಡ್ಡವನು ಅವ್ನು ಬ್ರ್ಯಾಂಡ್ ಲೆಜೆಸಿಯನ್ನು ಕಂಟಿನ್ಯೂ ಮಾಡೋದಕ್ಕೋಸ್ಕರ ಅವ್ನ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ ಮತ್ತು ಬೆಲೆಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ಅವರು ಒಂದು ರೀತಿಯಲ್ಲಿ ಹೋಗ್ತಾರೆ. ಈ ಸ್ಟಾರ್ಟಪ್ಸ್ಗಳು ಯಾರು ಕೊಡದೇ ಇರೋ ಬೆಲೆಗೆ ಕೊಟ್ಟು ಕಸ್ಟಮರ್ನ ಅಟ್ರಾಕ್ಟ್ ಮಾಡಿ ಹೆಸರಾಂತ ಬ್ರ್ಯಾಂಡ್ ಆಗ್ತಾರೆ. ಇವತ್ತೇನಾಗುತ್ತೆ, ಒಂದು ದೊಡ್ಡವ್ರ ಹತ್ರ ಹೋಗಬೇಕು, ಅವ್ರ ಪ್ರೈಸನ್ನು ನಾವು ತೊಗೊಳಕ್ಕಾಗಲ್ಲ. ಇಲ್ಲ, ಮಾರ್ಕೆಟಲ್ಲಿರ್ತಕ್ಕಂಥ ಆಪ್ಷನಲ್ ಬ್ರ್ಯಾಂಡ್, ಯಾರು ದೊಡ್ಡ ಮಟ್ಟದಲ್ಲಿ ಚೈನ್ ಇದನ್ನು ಇಟ್ಕೊಂಡಿದ್ದಾರೆ, ಬಿಸ್ನೆಸ್ನ ಇಟ್ಕೊಂಡಿದ್ದಾರೆ, ಒಂದು ಹೆಸರನ್ನು ಮಾಡಿದ್ದಾರೆ, ಅವ್ರ ಹತ್ರ ಹೋಗ್ತಾರೆ. ಇನ್ನು ಮಧ್ಯದಲ್ಲಿರ್ತಕ್ಕಂಥ ಸ್ಥಳೀಯವರು, ಇವ್ರಿಗೇನಾಗುತ್ತೆ, ಟಾಸ್ಕ್ ತುಂಬ ಇರುತ್ತೆ. ಡೆವಲಪ್ಮೆಂಟ್ ಆಗಲಿಕ್ಕೆ ಭಾಳಷ್ಟು ಸರ್ಕಸ್ ಮಾಡಬೇಕಾಗುತ್ತೆ. ಇದು ಗೆಲ್ಲಲೂಬಹುದು, ಸೋಲಲೂಬಹುದು. ಇದು ಮಧ್ಯದಲ್ಲಿರ್ತಕ್ಕಂಥವ್ರು. ಆ ಸ್ಥಿತಿಯಲ್ಲಿ ಇವತ್ತು ಲೋಕಲ್ ಆಪ್ಟಿಷಿಯನ್ಸ್ಗಳು ಇದ್ದಾರೆ. ಯಾಕಿದ್ದಾರೆ? ಈ ಸ್ಟಾರ್ಟಪ್ಸ್ ಹುಟ್ಟಲಿಕ್ಕೆ ಕಾರಣನೇ ಇವರು. ಈ ಬ್ರ್ಯಾಂಡ್ಗಳು ಈ ಫೀಲ್ಡಿಗೆ ಬರೋಕ್ಕೆ ಕಾರಣನೇ ಇವರು. ಹೇಗೆ? ಆಪ್ಟಿಕಲ್ ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಪ್ರಾಫಿಟ್ ಮಾಡ್ತಾರಲ್ಲ, ನಾವು ಯಾಕೆ ಮಾಡಬಾರ್ದು? ನಮ್ಮದು ಇಷ್ಟೊಂದು ದೊಡ್ಡ ಮಟ್ಟದ ಬ್ರ್ಯಾಂಡ್ ಹೆಸರಿರೋದ್ರಿಂದ ನಾವೊಂದು ಬರೋಣ, ನಮ್ಮ ಲೆಜೆಸಿ ಕಂಟಿನ್ಯೂ ಆಗಲಿ ಅಂತ ಅವರು ಅಲ್ಲಿರ್ತಕ್ಕಂಥ ಒಂದು ಪ್ರಾಫಿಟ್ನ ನೋಡ್ಬಿಟ್ಟು ಅವ್ರು ಬರ್ತಾರೆ. ಈ ಸ್ಟಾರ್ಟಪ್ಸ್ಗಳು ಇವ್ರು ಏನು ಗುರು, ಒಂದು ಕನ್ನಡಕದ ಬೆಲೆಗೆ 2 ಕನ್ನಡಕಕ್ಕೆ ಕೊಡೋಷ್ಟು ಹಣವನ್ನು ತಗೊಳ್ತಾ ಇದ್ದಾರೆ. ಇಷ್ಟೊಂದು ಪ್ರಾಫಿಟ್ನ ಗೇನ್ ಮಾಡ್ತಾ ಇದ್ದಾರಲ್ಲ ಇವರು. ಅದೇ ಜಾಗದಲ್ಲಿ ನಾವು ಬೈ 1 get 1 ರೀತಿಯಾಗಿ ಆಫರ್ ಕೊಟ್ಟು 1000 ರೂಪೀಸಿಗೆ ವ್ಯಾಲ್ಯೂ ಇರೋ ಪ್ರಾಡಕ್ಟ್ನ 2000ಗೆ ಲೋಕಲ್ ಅಪ್ಲಿಕೇಶನ್ ಸೇಲ್ ಮಾಡ್ತಾ ಇದ್ದಾನೆ. ನಾವು 2000ಗೆ 2 ಕೊಟ್ಬಿಡೋಣ, ಒಂದಕ್ಕೊಂದು ಫ್ರೀ. ಪ್ರಾಫಿಟ್ಟು ಬರುತ್ತೆ, ನಮ್ಮ ಒಂದು ಬ್ರ್ಯಾಂಡ್ನ ವಿಸ್ತಾರತೆಯನ್ನು ಬೆಳೆಸ್ಕೊಳ್ಬಹುದು. ಹೀಗೆ ಸ್ಟಾರ್ಟಪ್ಸ್ಗಳು ಮಾರ್ಕೆಟಲ್ಲಿರ್ತಕ್ಕಂಥ ನ್ಯೂನ್ಯತೆಯನ್ನು ಕ್ಯಾಚ್ ಮಾಡಿ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಇವತ್ತು ನಿಂತಿದ್ದಾರೆ. ಸ್ನೇಹಿತರೆ, ಇದರ ಜೊತೆಗೆ ಬಹುಮುಖ್ಯವಾಗಿ ಲೋಕಲ್ ಆಪ್ಟಿಷಿಯನ್ಸ್ಗಳು ಸೋಲಲಿಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ಲೋಕಲ್ ಆಪ್ಟಿಷಿಯನ್ಸ್ ಒಂದು ನಾನ್ ಬ್ರ್ಯಾಂಡ್. ಒಂದು ಸ್ಟೋರಿಗೆ ಹೋಗಿ ಮತ್ತೊಂದು ಸ್ಟೋರಿಗೆ ಹೋದರೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಅದೇ ಒಂದೇ ಏರಿಯಾದಲ್ಲಿ 100 ಸ್ಟೋರ್ಸ್ಗಳು ಯಾರ ಹತ್ರ ಅಂತ ಹೋಗ್ತಾರೆ. ಅವ್ರಿಗೆ 10 ಜನ, ಇವ್ರಿಗೆ 10 ಜನ, ಇಲ್ಲಿಗೆ ಹೋದಾಗ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ, ಮತ್ತೊಂದು ಕಡೆಗೆ ಹೋಗ್ತಾರೆ, ಅಲ್ಲೊಂದೇನೋ ಕಂಪ್ಲೇಂಟ್ ಹೇಳ್ತಾರೆ. ನೀವೊಂದು ಪ್ರಾಡಕ್ಟ್ ಮಾಡಿಕೊಟ್ಟಿರ್ತೀರ, ಆ ಪ್ರಾಡಕ್ಟ್ನ ಬೇರೆ ಆಪ್ಟಿಕಲ್ಸಿಗೆ ತೊಗೊಂಡೋಗಿ ತೋರಿಸಿದ್ರೆ ಅವನು ಕ್ವಾಲಿಟಿ ಬಗ್ಗೆ ಅದರಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಏನಿದೆ ಅದನ್ನು ಓಪನ್ ಆಗಿ ಅವ್ರಿಗೆ ಹೇಳ್ಬಿಡ್ತಾನೆ, ಸರ್ ಇದು ಸರಿ ಇಲ್ಲ, ಇದು ಇಷ್ಟೊಂದು ತೊಗೋಬಾರ್ದಿತ್ತು. ಅವ್ನು ಮಾಡೋದು ಅದೇ ಕೆಲಸನೇ. ಹೀಗೆ ಒಬ್ಬರು ತುಳಿತ ಮಾಡಿಕೊಂಡು ಇವತ್ತು ವ್ಯಾಪಾರವನ್ನು ಸರ್ವನಾಶ ಮಾಡ್ಕೊಂಡಿದ್ದಾರೆ. ಯಾರೋ 10% ಇದ್ದಾರೆ, ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರೊಂದು ಇತಿಹಾಸವನ್ನು ಇಟ್ಕೊಂಡು ಬಂದಿದ್ದಾರೆ. 40 ವರ್ಷ, 50 ವರ್ಷ, 25 ವರ್ಷ ಈ ಥರ ಸರ್ವಿಸ್ ಮಾಡಿದ್ದಾರೆ. ಅವ್ರಿಗೆ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಆಗಿತ್ತು. ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ, ಸೆಟಲ್ ಆಗಿದ್ದಾರೆ. ಅಷ್ಟೊಂದು 10% ಬಿಟ್ಟರೆ ಇನ್ನು ಭಾಗಶಃ 90% ಎಲ್ಲರೂ ಸಫರ್ ಮಾಡ್ತಾ ಇದ್ದಾರೆ. ಇದೇ ಪ್ರಮುಖ ಕಾರಣ. ಸ್ಟಾರ್ಟಪ್ಸ್, ನೀವೊಂದು ಹೋಮ್ ನೀಡ್ಸ್ ತಗೊಳ್ಳಿ. ಬಿಗ್ ಬಜಾರ್ ಬಂತು, ಇವ್ರದ್ದು ರಾಧಾಕೃಷ್ಣ ದಮಾನಿ ಅವ್ರದ್ದು ಡಿಮಾರ್ಟ್ ಬಂತು. ನಂತರ ನೀವು ಫುಡ್ ಇಂಡಸ್ಟ್ರಿಗೆ ಬಂದಾಗ ಡೋರ್ ಟು ಡೋರ್ ಡೆಲಿವರಿ, ಝೊಮ್ಯಾಟೊ ಇರ್ಬೋದು, ಸ್ವಿಗ್ಗಿ ಇರ್ಬೋದು. ಇವ್ರದ್ದು ರಿಲಯನ್ಸ್ ಅವ್ರದ್ದು ತಗೊಳ್ಳಿ, 2006 ಹತ್ರ ರಿಲಯನ್ಸ್ ಫ್ರೆಶ್. ಏನು ಮಾರ್ಕೆಟಿಂಗ್ ನೀಡಿದೆ, ಇವ್ರ ಹತ್ರ ಇನ್ವೆಸ್ಟ್ಮೆಂಟ್ ಇದ್ದಾಗ ಅವ್ರು ಮಾಡ್ತಾರೆ. ಆದರೆ ನಮ್ಮ ಹತ್ರ ಈ ಲೋಕಲ್ ಆಪ್ಟಿಷಿಯನ್ಸ್ಗಳ ಹತ್ರ ಈ ರೀತಿಯಾದಂಥದ್ದು ಒಂದು ವಿಷನ್ ಇರಲ್ಲ. ಆಮೇಲೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಯಾವುದೇ ರೀತಿಯ ಟೀಮ್ ಇರಲ್ಲ. ಇವ್ರು ಏನು ಮಾಡ್ತಾರೆ,
ಗೆದ್ದರೆ ಗೆಲ್ತಾರೆ, ಇಲ್ಲ ಬಿದ್ದುಬಿಡ್ತಾರೆ. ಇವತ್ತು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಕಾರಣನೇ ಅವರಲ್ಲಿರ್ತಕ್ಕಂಥ ಅಸಮತೋಲನವಾದಂಥ ಒಂದು ಗುಣ. ಬೆಲೆ ನಿಖರತೆ ಇರಲ್ಲ, ಯಾರು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಪ್ರಾಡಕ್ಟ್ ನಾಲೆಜ್ ಇರಲ್ಲ. ಇದೆಲ್ಲ ಸಮಸ್ಯೆಗಳಿಂದ ಸ್ಟಾರ್ಟಪ್ಸ್ಗಳಿಗೆ ಒಂದು ಬೆನಿಫಿಟ್ ಆಗಿ ಇವತ್ತು ತುಳಿತಕ್ಕೊಳಗಾಗಿದ್ದೀರಾ. ಮುಂದಿನ ದಿನದಲ್ಲೂ ಇದು ಸರಿ ಹೋಗೋವಂಥ ಯಾವ ಗುಣಲಕ್ಷಣಗಳು ಕಾಣಿಸಲ್ಲ. ಹಾಗಾಗಿ ಇವತ್ತು ನೀವು ಬದಲಾವಣೆಯನ್ನು ಮಾಡಿಕೊಂಡ್ರೆ, ಬೆಳವಣಿಗೆಯಲ್ಲಿ ನಿಮ್ಮ ವಿಚಾರಗಳು ಮತ್ತು ಯೋಜನೆಗಳನ್ನು ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಂಡ್ರೆ, ನೀವು ಒಂದು ಬ್ರ್ಯಾಂಡ್ ಆಗಿ ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಪಟ್ಟರೆ ಮಾತ್ರ ನಿಮ್ಮ ವ್ಯವಹಾರವನ್ನು ಉಳಿಸ್ಕೊಳ್ಬೋದು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಇಂಡಸ್ಟ್ರಿಯಲ್ಲಿ ಗ್ರೋತ್ ಕಾಣೋಕ್ಕೆ ಸಾಧ್ಯ ಇಲ್ಲ. ಇನ್ನು 50 ವರ್ಷ ಹೋದರೂ ಕಾಣಲ್ಲ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಮೆಟಾ ಇನೋವೇಷನ್ಸ್ ಇರ್ಬೋದು, ಅಥವಾ ಈಗ ರೇಬಾನ ಮೆಟಾ ಇನೋವೇಷನ್ ಮಾಡ್ತಾರೆ, ನೆಕ್ಸ್ಟ್ ಸ್ಯಾಮ್ಸಂಗ್ ಅವ್ರು ಬರುತ್ತೆ. ಇವತ್ತು 10,000 ಮೊಬೈಲ್ ತೊಗೊಳ್ಳಿಕ್ಕೆ 10 ವರ್ಷದಿಂದ ಕಷ್ಟಪಡ್ತಾ ಇದ್ರು. ಇವತ್ತು 1.5-2 ಲಕ್ಷ ಕೊಟ್ಟು ಐಫೋನ್ ತೊಗೊಳ್ತಾರೆ. ದುಡ್ಡಿಗೆ ಇವತ್ತು ಬೆಲೆ ಇಲ್ಲ. ಇವತ್ತು ಹೇಗೆ ಮನುಷ್ಯನಿಗೆ ಗಾಳಿ ಮತ್ತು ನೀರು ಅವಶ್ಯಕತೆ ಇದೆ, ಅಷ್ಟೇ ಪ್ರಮಾಣದಲ್ಲಿ ಹಣದ ಅವಶ್ಯಕತೆ ಇದೆ. ಹಣ ಇಲ್ಲ ಅಂದರೆ ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ, ಬದುಕಿಗೆ ಅರ್ಥನೇ ಇಲ್ಲ. ಇವತ್ತು ಎಲ್ಲ 100 ಸಮಸ್ಯೆಗಳಿಗೆ 100% ಸಮಸ್ಯೆಗೆ 100% ಹಣನೇ ಮದ್ದು. ಹಾಗಾಗಿ ನನ್ನ ಒಂದು ಸೊಲ್ಯೂಷನ್ ಮತ್ತು ಸಜೆಷನ್ ಏನು ಅಂದರೆ, ದಯವಿಟ್ಟು ಬದಲಾಗಿ, ಅಪ್ಗ್ರೇಡ್ ಆಗಿ. ಒಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನು ತೆಗೆದುಕೊಂಡು, ಫ್ರಾಂಚೈಸಿ ತೆಗೆದುಕೊಂಡು ಅವ್ರ ಜೊತೆಗಾದರೂ ಹೋಗಿ ವ್ಯಾಪಾರವನ್ನು ನಡೆಸ್ಕೊಳ್ಳಿ. ಇಲ್ವಾ, ಯಾರು ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ, ದೊಡ್ಡ ಪ್ರಮಾಣದಲ್ಲಿ ಫೀಸನ್ನು ಕೊಟ್ಟು ನಮಗೆ ಬ್ರ್ಯಾಂಡನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇಂಡೋಲೆನ್ಸ್ ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೆ. ಇಂಡೋಲೆನ್ಸಿನ ಮಾಡಿರ್ತಕ್ಕಂಥ ಮೂಲ ಉದ್ದೇಶನೇ ಸ್ಥಳೀಯ ಕನ್ನಡಕದ ಉದ್ಯಮವನ್ನು ಉಳಿಸ್ಕೊಳ್ಬೇಕು ಅನ್ನೋಕ್ಕೆ. ನಾವು ನಮ್ಮ ಉಳಿವಿಗಾಗಿ ಮಾಡಿದ್ವಿ, ನಾವು ಅದನ್ನು ಪ್ರಯೋಗ ಮಾಡಿ ಗೆದ್ದಿದ್ದೀವಿ. ಈ ಪ್ರಯೋಗವನ್ನು ನಮ್ಮ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ನಮ್ಮಲ್ಲಿ ಒಳ್ಳೆ ಟೀಮ್ ಇದೆ. ನಮ್ಮಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್. ಹೇಗೆ ಸ್ನೇಹಿತರೆ, ನಿಮಗೊಂದು ಒಳ್ಳೆ ಬ್ರ್ಯಾಂಡ್ ಸಿಗುತ್ತೆ, ಇಂಟೀರಿಯರ್ ಸಿಗುತ್ತೆ, ಯೂನಿಫಾರ್ಮಿಟಿಯಲ್ಲಿ ಇಂಟೀರಿಯರ್ ಸಿಗುತ್ತೆ. ಯಾವುದೇ ಏರಿಯಾಗೆ ಹೋದಾಗ ಕಸ್ಟಮರ್ಗೆ ಅವ್ರಿಗೊಂದು ಫೀಲ್ ಆಗುತ್ತೆ, ಇಲ್ಲ ನಾನು ಒಳ್ಳೆ ಕಡೆ ಬಂದಿದ್ದೀನಿ, ಯಾಕೆಂದರೆ ಸಾಕಷ್ಟು ಕಡೆ ಇದ್ದಾರೆ ಇವರು, ಸರ್ವಿಸ್ ಕೊಡ್ತಾರೆ ಅನ್ನೋ ಒಂದು ಗಾಢವಾದ ವಿಶ್ವಾಸ ಬೆಳೀತದೆ. ಈ ರೀತಿಯಾಗಿ ನಾವೆಲ್ಲ ಒಗ್ಗಟ್ಟಿನ ಬಲವನ್ನು ಪ್ರದರ್ಶನ ಮಾಡೋದ್ರಿಂದ ಖಂಡಿತವಾಗೂ ಮಾರ್ಕೆಟಲ್ಲಿ ಇರ್ತಕ್ಕಂಥ ಕಾಂಪಿಟೇಟರ್ಗಳನ್ನು ನಾವು ಎದುರಿಸ್ಬೋದು. ಆದರೆ ವೈಯಕ್ತಿಕವಾಗಿ ಕಾಂಪಿಟೇಟರ್ಗಳನ್ನು ನೀವು ಕಂಟ್ರೋಲ್ ಮಾಡ್ತೀನಿ, ನಾನು ಅವರನ್ನು ಕಾಂಪಿಟೇಟ್ ಮಾಡ್ತೀನಿ, ಆ ರೀತಿಯಾದಂಥ ಹುಚ್ಚು ಯೋಚನೆಗಳನ್ನು ದಯವಿಟ್ಟು ಬಿಡಿ. ಅದು ಆಗದೇ ಇರತಕ್ಕಂಥ ವಿಚಾರ. ನಿಮ್ಮಲ್ಲಿ ಇರೋ ಹಣವನ್ನು ಖಾಲಿ ಮಾಡಿಕೊಂಡು ಫೀಲ್ಡನ್ನು ಬಿಟ್ಟು ಹೋಗಬೇಕಾಗುತ್ತೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ಕಾಂಪಿಟೇಟರ್ಗಳನ್ನು ನೀವು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗಿರೋದು ಒಂದೇ, ಯಾರು ಗೆದ್ದಿರ್ತಾರೆ, ಯಾರು ಒಂದು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ ಅವ್ರ ಜೊತೆಗೆ ಸೇರಿಕೊಂಡು ಬರ್ಡನ್ ಆಗದೆ ಇರೋ ರೀತಿಯಲ್ಲಿ ಎಲ್ಲವನ್ನ ಪಡೆದುಕೊಂಡು ಗೆಲ್ಲುವುದೇ ಒಂದು ಒಳ್ಳೆ ಮಾರ್ಗ ಮತ್ತು ಒಳ್ಳೆ ಯೋಜನೆ. ಆ ರೀತಿಯಾದಂತಹ ಸಹಕಾರವನ್ನು ಇಂಡೋಲೆನ್ಸ್ ನಿಮಗೆ ಕೊಡುತ್ತೆ. ಬ್ರ್ಯಾಂಡ್ ಕೊಡುತ್ತೆ, ಇಂಟೀರಿಯರ್ ಕೊಡುತ್ತೆ, ಒಳಗಡೆ ಇಂಟೀರಿಯರ್ಸ್ ಜೊತೆ ಬ್ರ್ಯಾಂಡಿಂಗ್ಸ್ ಬೇಕಾಗುತ್ತೆ ಅದನ್ನು ಕೊಡುತ್ತೆ, ಇನ್ವೆಂಟ್ರಿ ಕೊಡುತ್ತೆ, ನಮ್ಮದೇ ಆದಂಥ ಒಳ್ಳೆ ಬ್ರ್ಯಾಂಡ್ಗಳಿದೆ. ಗ್ಲೋಬಲ್ ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡೋಕ್ಕೋಸ್ಕರ ಒಂದು ರಿಸರ್ಚ್ ಮಾಡಿ ಒಂದು ಪ್ರಾಡಕ್ಟ್ನ ಮಾಡಿರ್ತೀವಿ. ಆ ರೀತಿಯಾದಂಥ ಪ್ರಾಡಕ್ಟ್ ಎಲ್ಲ ಸ್ಟೋರಲ್ಲೂ ಅವೈಲೇಬಲ್ ಇದ್ದಾಗ ಗ್ರಾಹಕರಿಗೆ ಅವರಿಗೆ ಖುಷಿ ಆಗುತ್ತೆ, ಅವ್ರಿಗೆ ನಂಬಿಕೆ ಬರುತ್ತೆ. ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಹೋಗಿ ಪರ್ಚೇಸ್ ಮಾಡಿದಾಗ ಅಲ್ಲಿ ಅವ್ರ ಡಾಟಾಬೇಸ್ ಸಿಗುತ್ತೆ. ಯಾಕೆಂದರೆ ಆ ರೀತಿಯಾದಂಥ ಸಾಫ್ಟ್ವೇರ್ಗಳನ್ನು ನಾವು ಡೆವಲಪ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಈ ಥರ ಯಾವುದಕ್ಕಾದರೂ ಬಂದರೆ ಅಲ್ಲಿ ಪಿನ್ ಕೋಡಲ್ಲಿ ಸಿಗೋಂಥ ನಮ್ಮ ಸ್ಟೋರ್ಗಳಿಗೆ ಅಲ್ಲಿ ನಾವು ಇ ಕಾಮರ್ಸನ್ನು ಲಿಂಕ್ ಮಾಡ್ತೀವಿ. ಸ್ಟೋರಿಂದನೇ ಡೈರೆಕ್ಟಾಗಿ ಕನ್ಸ್ಯೂಮರ್ಗೆ ಹೋದಾಗ ನಿಮಗೂ ಆದಾಯ ಆಗುತ್ತೆ, ಕನ್ಸ್ಯೂಮರ್ಗೂ ಅತಿ ಬೇಗದಲ್ಲಿ ನಮಗೊಂದು ಪ್ರಾಡಕ್ಟ್ ಸಿಗ್ತದೆ. ಈಗ ಯಾರ್ದು ಎಕ್ಸಾಮ್ ಇರುತ್ತೆ, -10 ಈ ರೀತಿಯಾದಂಥ ಹೈಪರ್ ಮಯೋಪಿಯಾ ಪವರ್ ಇರ್ತದೆ, ಅವರಿಗೆ ಇಮಿಡಿಯೇಟ್ ಬೇಕಾಗಿರ್ತದೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು 3 ದಿನ 4 ದಿನ ಕೊಡ್ತಾರೆ. ಆ ರೀತಿಯಾದಂಥ ಸೇವೆಯನ್ನು ನಾವು 30 ವರ್ಷ 40 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಫಾಸ್ಟ್ ಸರ್ವಿಸ್ ಕೊಟ್ಟಿದ್ದೀವಿ. ಲೋಕಲ್ ಅಪ್ಟಿಷಿಯನ್ಸ್ ಅಂತ ಒಂದು ಎಬಿಲಿಟಿ ಇದೆ. ಯಾಕೆ ಎಬಿಲಿಟಿ ಇದೆ? ಇವತ್ತು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು SLR ಇರ್ಬೋದು, ಜೈಸ್ ಇರ್ಬೋದು, ಕೊಡಕ್ ಇರ್ಬೋದು, ನೋವಾ, ಇವ್ರು ಯಾರೇ RX ಲೆನ್ಸ್ಗಳು ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಇವತ್ತು ಇಂಡಿಯಾದಲ್ಲಿ ಅವ್ರಿಗೊಂದು ಒಳ್ಳೆ ಸ್ಥಾನ ಕೊಟ್ಟಿರೋದೇ ಲೋಕಲ್ ಅಪ್ಟಿಷಿಯನ್ಸ್. ಇವರನ್ನ ಈ ಬ್ರ್ಯಾಂಡ್ಗಳನ್ನು ಇವತ್ತು ಕಾಂಪಿಟೇಟರ್ಗಳು ಸೇಲ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಆ ಎಬಿಲಿಟಿ ಇಲ್ಲ. ಅದಕ್ಕೋಸ್ಕರ ಅವರೊಂದು ಯಾವುದೋ ಒಂದು ಕಡಿಮೆ ರೇಟಿಂದು ಕಡಿಮೆ ಪ್ರೈಸಲ್ಲಿ ಆಗೋಂಥ ಒಂದು ಬ್ರ್ಯಾಂಡನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನು ಬೆನಿಫಿಟ್ ಲೋಕಲ್ ಅಪ್ಟಿಷಿಯನ್ಸ್ಗೆ? ಓನರೇ ಕೂತಿರ್ತಾರೆ, ಒಬ್ಬ ಎಂಪ್ಲಾಯ್ ಇದ್ರೆ ಸಾಕು, ಮ್ಯಾನೇಜ್ ಮಾಡ್ತಾರೆ. ಈ ರೀತಿಯಾದಂಥ ಕೆಲವು ನಮ್ಮ ಸುತ್ತನೇ ನಮಗೆ ಆಗೋಂಥ ಅಡ್ವಾಂಟೇಜ್ ಇರೋದ್ರಿಂದ ಖಂಡಿತವಾಗ್ಲೂ ಗೆಲ್ತಾರೆ. ನಾವು ಕಾನ್ಸಂಟ್ರೇಟ್ ಮಾಡಿರೋದು ಅದೇ. ಲೋಕಲ್ ಅಪ್ಲಿಕೇಶನ್ಸ್ಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂದರೆ ಅಲ್ಲಿ ಓನರ್ ಇರ್ತಾನೆ. ಒಂದೇ ಸ್ಟೋರ್ ಸಾಕು, ಒಳ್ಳೆ ಉತ್ತಮವಾದಂಥ ಫಲಿತಾಂಶ ತೆಗಿಬೋದು. ಇವತ್ತು ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ 5-6 ಲಕ್ಷ ಬಿಸ್ನೆಸ್ ಮಾಡಿದ್ರು 50,000 ಉಳಿಸೋದು ಕಷ್ಟ ಇದೆ. ಹೇಗಿದನ್ನು ಹೇಳ್ತೀನಿ ಸ್ನೇಹಿತರೆ, ನೀವು ಒಂದು ಲೆನ್ಸ್ ಕಾರ್ಟ್ ಚಿಕ್ಕ ಸ್ಟೋರಿಗೆ ಹೋಗಿ 20 ಲಕ್ಷ 25 ಲಕ್ಷ ಬಿಸ್ನೆಸ್ ಮಾಡ್ತಾರೆ. ಮಿನಿಮಮ್ 10 ಲಕ್ಷದಿಂದ ಹಿಡಿದು 18 ಲಕ್ಷ ಈ ರೀತಿಯಾದಂಥ ಟರ್ನ್ ಓವರ್ ಮಾಡ್ತಿದ್ದಾರೆ. ಯಾಕೆಂದರೆ ಗ್ರಾಹಕರನ್ನ ಆ ಮಟ್ಟದಲ್ಲಿ ಅವ್ರು ಸೆಳೆದಿದ್ದಾರೆ. ನಿಮ್ಮ ಲೋಕಲ್ ಅಪ್ಟಿಷಿಯನ್ಸ್ಗಳ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಅಂಗಡಿ ಪಕ್ಕದಲ್ಲೇ ಮನೆ ಇರುತ್ತೆ, ಅವ್ರು ಲೆನ್ಸ್ ಕಾರ್ಟಿಗೆ ಹೋಗಿ ತಗೊಳ್ತಾರೆ. ಯಾಕೆ ಅಂದರೆ ಅವರು ಆ ರೀತಿಯಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಈ ರೀತಿಯಾಗಿ ನಾವೆಲ್ಲರೂ
ಒಗ್ಗೂಡಬೇಕು, ಒಂದಾಗಬೇಕು. ನಮ್ಮ ರಾಜ್ಯ ಅತಿ ಹೆಚ್ಚು ಸಂಪನ್ಮೂಲವನ್ನು ಹೊಂದಿರತಕ್ಕಂಥ ರಾಜ್ಯ. ನಮ್ಮಲ್ಲಿ ಯಾವುದೇ ರೀತಿ ಬಾರ್ಗೇನ್ ಮಾಡದೆ ವ್ಯವಹಾರ ಮಾಡುವಂಥ ಸ್ಟೇಟ್. ಎಲ್ಲ ಉತ್ತರ ಭಾರತದವರು ನಮ್ಮ ರಾಜ್ಯದಲ್ಲೇ ಠಿಕಾಣಿ ಹೂಡಿರೋದು. ಇಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ತಗೊಂಡು ಹೋಗ್ತಾರೆ. ನಮಗೇನು ಉಳಿದಿದೆ? ನಾವೆಲ್ಲ ಒಂದಾಗಬೇಕು, ಕೆಲಸ ಮಾಡಬೇಕು. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳನ್ನ ಒಂದು ಉತ್ತಮ ಒಂದು ಭವಿಷ್ಯವನ್ನು ಕೊಡಬೇಕು ಅಂತಂದರೆ ಈ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ನೋಡಿ ಸ್ನೇಹಿತರೆ, ಇಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಯಾಕೆ ಬಿಸ್ನೆಸ್ ಹಾಳಾಗಿದೆ, ಇವ್ರನ್ನ ಹೇಗೆ ಎದುರಿಸಬೇಕು. ಸಾಮಾನ್ಯವಾಗಿ ಹೋದರೆ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಒಂದು ಟೀಮ್ ಬೇಕಾಗುತ್ತೆ. ನಾವು ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು, ಸಹಕಾರಗಳನ್ನು ನಿಮಗೆ ಕೊಡ್ತೀವಿ. ಸ್ಟೋರ್ ಇರ್ಬೋದು, ಆಮೇಲೆ ನಿಮಗೆ ಇನ್ವೆಂಟ್ರಿ ಇರ್ಬೋದು, ಇಂಟೀರಿಯರ್ಸ್ ಇರ್ಬೋದು, ನಿಮಗೆ ಮಷಿನರೀಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಮಾರ್ಕೆಟಿಂಗ್ ನೋಡಿ, ನೀವು ಒಂದು ಸ್ಟೋರ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ ನಿಮಗೆ ತಿಂಗಳಿಗೆ 50,000 ಖರ್ಚು ಮಾಡಬೇಕು 5 ಲಕ್ಷ ಬಿಸ್ನೆಸ್ ತೆಗಿಲಿಕ್ಕೆ. ಇವತ್ತು ಬ್ರೂಕ್ ಫೀಲ್ಡು, ವೈಟ್ ಫೀಲ್ಡು, MG ರೋಡು, ಜಯನಗರ ಇಲ್ಲೆಲ್ಲ ಬಾಡಿಗೆ ಕಟ್ಟಲಿಕ್ಕೆ ಆಗುತ್ತಾ? ಲಕ್ಷ ಬಾಡಿಗೆ ಇದೆ. ನೀವು 4 ಲಕ್ಷ 5 ಲಕ್ಷ ಟರ್ನ್ ಓವರ್ ಮಾಡಿದ್ರೆ 10 ಲಕ್ಷ ಮಾಡಿದ್ರು ನಿಮಗೆ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ? ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ರೆ ಎಂಪ್ಲಾಯ್ಸ್ ಎಷ್ಟು ಬೇಕು? ಇನ್ವೆಂಟ್ರಿ ಎಷ್ಟಾಗುತ್ತೆ? ಬ್ರ್ಯಾಂಡ್ಗಳಲ್ಲೆಲ್ಲ ಏನು ಮಾರ್ಜಿನ್ಸ್ ಇದೆ? ಉಳಿಲಿಕ್ಕಾಗತ್ತಾ? ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಇಂಡೋಲೆನ್ಸ್ ಬಗ್ಗೆ ಯಾರು ನೀವು ತಿಳ್ಕೊಂಡಿದ್ದೀರಾ, ಇವತ್ತು ಕೇಳಿದ್ದೀರಾ, ಏನು ಪರಿಹಾರ, ನೀವು ಹೇಗೆ ಗೆದ್ದಿದ್ದೀರಾ? ನಾನು ಗೆಲ್ಲಲಿಕ್ಕೆ ಕಾರಣ ನನ್ನ ಬ್ರ್ಯಾಂಡು. ನಮಗೊಂದು ವಿಶ್ವಾಸ ಇಟ್ಟು ಕಸ್ಟಮರ್ ಬರ್ತಿದ್ದಾರೆ. ನಾವೊಂದು ಒಳ್ಳೆ ಅತಿ ಹೆಚ್ಚು ಲಾಭ ಮಾಡೋಕ್ಕಾಗದೇ ಇರ್ಬೋದು, ಸಮಾಧಾನವಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಈ ರೀತಿಯಾಗಿ ನಿಮಗೂ ನೆಮ್ಮದಿ ಇರಬೇಕು ಅಂದರೆ ನಮ್ಮ ಜೊತೆಗೆ ಬರ್ಬೋದು. ನಮ್ಮ ಇಂಡೋಲೆನ್ಸ್ ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ನಿಲ್ಲಲಿದೆ. ಒಂದು ಒಳ್ಳೆ ಟೀಮ್ ಇದೆ. ಮಾರ್ಕೆಟಿಂಗ್ ಇರ್ಬೋದು, ಎಲ್ಲ ರೀತಿಯಾದಂಥ ಒಂದು ಸೌಕರ್ಯವನ್ನು ಇಂಡೋಲೆನ್ಸ್ ಕೊಡುತ್ತೆ. ನೀವು ಇಂಡಿವಿಜುವಲ್ ಮಾರ್ಕೆಟಿಂಗ್ ಮಾಡೋದು ಸಹ ಲೆನ್ಸ್ಕಾರ್ಟ್ ಮತ್ತು ಇತರ ಬ್ರ್ಯಾಂಡ್ಗಳಿಗೆ ಬೆನಿಫಿಟ್ ಆಗುತ್ತೆ. ಯಾಕೆ ಅಂತಂದರೆ ನೀವು ಅವರಿಗೆ ನೆನಪಿಸ್ತೀರ ಇದನ್ನು ತೊಗೊಳ್ಳಿ ಅಂತ, ಆದರೆ ಅವ್ರು ನಿಮ್ಮ ಹತ್ರ ಬಂದು ತೊಗೊಳ್ಳಲ್ಲ, ಕಾಂಪಿಟೇಟರ್ಸ್ ಹತ್ರ ಹೋಗ್ತಾರೆ. ಯಾಕೆಂದರೆ ಅವರೊಂದು ಬ್ರ್ಯಾಂಡ್ ಆಗಿ ಗುರುತಿಸ್ಕೊಂಡಿದ್ದಾರೆ. ನೀವು ಒಂದು ಬ್ರ್ಯಾಂಡ್ ಆಗಿ ನಿಮ್ಮ ವ್ಯಾಪಾರವನ್ನು ಒಂದು ಒಳ್ಳೆಯ ಸ್ಥಿತಿಗೆ ತೆಗೆದುಕೊಂಡು ಹೋಗಿ. ಆಗ ಮಾತ್ರ ನಿಮ್ಮ ಒಂದು ವ್ಯವಹಾರವನ್ನು ಉಳಿಸ್ಕೊಂಡು ಲಾಭ ಗಳಿಸ್ಬೋದು. ನೀವು ನೆಮ್ಮದಿಯಾದಂಥ ಬದುಕನ್ನು ಮಾಡ್ಬೋದು. ಮೊದಲ ನಮ್ಮ ಆದ್ಯತೆ ಬೆಂಗಳೂರನ್ನು ಸರಿಪಡಿಸಿದರೆ ಎಂಟೈರ್ ಕರ್ನಾಟಕ ಸರಿ ಹೋಗುತ್ತೆ. ಆ ನಂತರ ಕರ್ನಾಟಕದಲ್ಲಿ ನಮ್ಮ ಮುಂದಿನ ಗುರಿ. ನಮ್ಮ ಬೆಂಗಳೂರು ಬದಲಾಯಿತು ಅಂದರೆ ಎಂಟೈರ್ ಏಷ್ಯಾದಲ್ಲಿ ಇದೊಂದು ಹೆಸರಾಗುತ್ತೆ. ಆ ನಂತರ ಕಾಂಪಿಟೇಟರ್ನ ಕಂಟ್ರೋಲಿಗೆ ತರೋಕ್ಕೆ ಅನುಕೂಲ ಆಗುತ್ತೆ. ಇಂಡಿವಿಜುವಲ್ ಅಜೆಂಡಾದಿಂದ ಏನೂ ಮಾಡೋಕ್ಕಾಗಲ್ಲ. ಒಂದು ಟೀಮ್ ಬೇಕು. ಯಾರು ನಮ್ಮ ಟೀಮ್ ಜೊತೆಗೆ ಸೇರ್ಕೊಳ್ಳೋಕೆ ಆಸೆ ಪಡ್ತೀರಾ, ಭಾಳ ಲೆಸ್ ಪ್ರೈಸಲ್ಲಿ ನಿಮಗೆ ಈ ಒಂದು ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ಸಿಗುತ್ತೆ. ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆ, ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ ಸಿಗುತ್ತೆ. ಫಾಲೋ ಮಾಡಿ, ಕಾಲ್ ಮಾಡಿ, ಮಾಹಿತಿಯನ್ನು ತಗೊಳ್ಳಿ. ಭೇಟಿ ಮಾಡೋಕ್ಕೆ ಸಾಧ್ಯ ಆದರೆ ಭೇಟಿ ಮಾಡೋಣ. ಫೋನ್ ಮುಖಾಂತರ ಮಾತಾಡೋಕ್ಕೆ ಸಾಧ್ಯ ಆದರೆ ಫೋನ್ ಮುಖಾಂತರ ಮಾಡೋಣ. ನೀವು 2025ರಲ್ಲಿ ಒಳ್ಳೆ ಉದ್ಯಮಿಗಳಾಗಿ ಲಾಭವನ್ನು ಗಳಿಸಿ ಅಂತ ನಾವು ನಿಮಗೆ ವಿಶ್ ಮಾಡ್ತೀವಿ. ಜೊತೆಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025 ನಿಮಗೆ ಗೆಲುವನ್ನು ತಂದು ಕೊಡಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.